ಸೆಕ್ಯುಲರಿಸಂ ಒಂದು ವಿಚಿತ್ರವಾದ ಮನಸ್ಥಿತಿ ಸಮಾಜದಲ್ಲಿದೆ. ಈ 10 ಲಕ್ಷಣಗಳಿದ್ದಾಗ ಮಾತ್ರ ಅದು ಧರ್ಮ ಅಂತ ಅನಿಸ್ಕೊಳ್ತದೆ. ವೇದದಲ್ಲಿ ಇರುವಂತಹ ಜ್ಞಾನವನ್ನು ಕೊಡ್ಲಿಕ್ಕೆ ಪ್ರಪಂಚದ ಯಾವ ವಿದ್ಯೆಯೂ ಸಾಧ್ಯವಿಲ್ಲ. ಧರ್ಮ, ಇನ್ನೊಂದು ದೇಶ, ಈ ಎರಡೂ ಸಹ ನಮಗೆ 2 ಕಣ್ಣುಗಳಾಗಿರ್ಬೇಕು. ತನ್ನ ಧರ್ಮವನ್ನು ಆಚರಿಸದೆ ಕೇವಲ ಬೇರೆ ಧರ್ಮವನ್ನು ಮಾತ್ರ ಪುರಸ್ಕರಿಸಿದರೆ ಸೆಕ್ಯುಲರಿಸಂ ನಿಜವಾಗಿ ಅಲ್ಲ. ಯಾವುದನ್ನ ಮಾಡಲೇಬೇಕು, ಯಾವುದನ್ನ ಮಾಡಲೇ ಕೂಡದು, ಈ ಎರಡನ್ನೂ ಹೇಳುವುದೇ ಧರ್ಮ. ಇರುವಂತಹ ಸಂತಾನಕ್ಕೆ ಸಂಸ್ಕಾರವನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಧರ್ಮವನ್ನ ನಾನು ಕಾಪಾಡಿದ್ರೆ ಆ ಧರ್ಮ ನನ್ನನ್ನ ಕಾಪಾಡುತ್ತೆ ಅಂತ. ಎಂತ ಒಂದು ಹೊಣೆಗಾರಿಕೆ ಇದೆ ಬ್ರಾಹ್ಮಣನಿಗೆ ಅನ್ನೋದನ್ನ ಈ ಸಾಲುಗಳು ಹೇಳ್ತವೆ. ಅವನು ಚೆನ್ನಾಗಿ ಪ್ರಾಮಾಣಿಕ ವಿಮರ್ಶೆ ಮಾಡತಕ್ಕಂಥ ಸಾಮರ್ಥ್ಯವುಳ್ಳವನಾಗಿರ್ಬೇಕು. ವೇದದ ಶಾಸ್ತ್ರಗಳ ತಿಳುವಳಿಕೆ ಇವನಿಗೆ ಇರಬೇಕು. ಧರ್ಮದ ಬಗ್ಗೆನೇ ಚಿಂತನೆ ಮಾಡತಕ್ಕಂಥ ಮನಸ್ಥಿತಿ ಇರಬೇಕು. ಅರ್ಥಕಾಮಗಳಿಗಿಂತ ಹೆಚ್ಚಾಗಿ ಧರ್ಮಕ್ಕೆ ಮಹತ್ವ ಕೊಡ್ತಕ್ಕಂಥ ಮನಸ್ಥಿತಿ ಇರಬೇಕು. ಸ್ವಚ್ಛ ಮನಸ್ಸಿನಿಂದ ಧರ್ಮವನ್ನು ತಾನು ಆಚರಿಸಿ ಇತರರು ಕೂಡ ಆಚರಿಸುವ ಹಾಗೆ ಮಾಡುವಂಥ ಒಂದು ಸ್ಥಿತಿ ಅವನಿಗಿರಬೇಕು. ಹಿಂದೆ ಬ್ರಾಹ್ಮಣರು ಆ ರೀತಿಯಲ್ಲಿ ಇದ್ದರು, ಮುಂದೆಯೂ ಕೂಡ ಈ ರೀತಿಯಲ್ಲಿ ಧರ್ಮವನ್ನು ಸ್ವಚ್ಛ ಮನಸ್ಸಿನಿಂದ ಆಚರಿಸುವವರ ಮಾರ್ಗದರ್ಶನದಲ್ಲಿಯೇ ದೇಶ ನಡೀತಕ್ಕಂಥ ಕಾಲ ಬರಬೇಕು. ಅದು ಸುವರ್ಣ ಕಾಲವಾಗ್ತದೆ. ಇವತ್ತು ಒಂದು ವಿಚಿತ್ರವಾದ ಮನಸ್ಥಿತಿ ಸಮಾಜದಲ್ಲಿದೆ, ಸೆಕ್ಯುಲರಿಸಂ ಅನ್ನುವಂಥದ್ದು. ತನ್ನ ಧರ್ಮವನ್ನು ತಾನು ಆಚರಣೆ ಮಾಡಿಕೊಂಡು ಬೇರೆ ಧರ್ಮ ಪುರಸ್ಕರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ತನ್ನ ಧರ್ಮವನ್ನು ಆಚರಿಸದೆ ಕೇವಲ ಬೇರೆ ಧರ್ಮವನ್ನು ಮಾತ್ರ ಪುರಸ್ಕರಿಸಿದರೆ ಸೆಕ್ಯುಲರಿಸಂ ನಿಜವಾಗಿ ಅಲ್ಲ. ಆದರೆ ಇವತ್ತೆಷ್ಟೋ ಜನ ಆ ಭಾವನೆಯಲ್ಲಿ ಇದ್ದಾರೆ. ಬ್ರಾಹ್ಮಣನ ಒಂದು ಜವಾಬ್ದಾರಿ ಈ ವಿಷಯದಲ್ಲಿ ಬಹಳ ಮುಖ್ಯವಾಗಿದೆ. ದೇಶದ ದೃಷ್ಟಿಯಿಂದ ಹಿಂದೂಗಳು ಸೆಕ್ಯುಲರ್. ಕೆಲವು ತಿಂಗಳ ಹಿಂದೆ ನಾನು ವಿಜಯಪುರಕ್ಕೆ ಹೋಗಿದ್ದೆ ಭಗವದ್ಗೀತಾ ಅಭಿಯಾನಕ್ಕೆ. ಒಂದು ಮುಸ್ಲಿಂ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಭಗವದ್ಗೀತಾ ಅಭಿಯಾನ ನಡೆಯಿತು. ಅವರು ಸ್ವಾಗತ ಮಾಡಿ ಅದ್ಭುತವಾಗಿ ಹಿಂದೂ ಸಂಪ್ರದಾಯದಂತೆಯೇ ಎಲ್ಲವನ್ನು ಮಾಡಿಸಿ ಭಗವದ್ಗೀತೆಯನ್ನು ಹೇಳಿಸಿದರು. ಹಾಗಾಗಿ ಧರ್ಮದಲ್ಲಿ ಒಂದು ಲಕ್ಷಣವನ್ನು ಹೇಳಿದ ಧರ್ಮ ಲಕ್ಷಣದವಾಗಿ ಧೃತಿಕ್ಷಮ ದಮೋ ಅಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ಧಜಕಂ ಧರ್ಮಲಕ್ಷಣ ಎಂಬುದಾಗಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಈ 10 ಲಕ್ಷಣಗಳಿದ್ದಾಗ ಮಾತ್ರ ಅದು ಧರ್ಮ ಅಂತ ಅನ್ನಿಸ್ಕೊಳ್ತದೆ. ಸತ್ಯವನ್ನು ಹೇಳುವಂಥದ್ದು ಆಗಿರ್ಬೋದು, ಹಾಗೆಯೇ ನಾವು ಧೃತಿ ಅನ್ನುವಂಥದ್ದಿರ್ಬೋದು, ಆಮೇಲೆ ನಮ್ಮ ಇಂದ್ರಿಯ ನಿಗ್ರಹ ಆಗಿರುವಂಥದ್ದಿರ್ಬೋದು, ಆಮೇಲೆ ಮನೋನಿಗ್ರಹ ಆಗಿರ್ಬೋದು, ಆಮೇಲೆ ಶುಚಿತ್ವ ಇರ್ಬೋದು, ಇಂದ್ರಿಯ ನಿಗ್ರಹವಾಗಿದ್ದು ಆತ್ಮಜ್ಞಾನ ಇರ್ಬೋದು, ಆಮೇಲೆ ಸತ್ಯವನ್ನು ಹೇಳುವಂಥದ್ದಾಗಿರ್ಬೋದು, ಆಮೇಲೆ ಬೇರೆಯವರ ಜೊತೆ ಮಾತಾಡುವಾಗ ಇರ್ಬೋದು ಅಥವಾ ಬೇರೆಯವ್ರ ಮೇಲೆ ಚಾಡಿ ಹೇಳದೇ ಇರುವಂಥದ್ದು, ಇವು ಧರ್ಮದ ಲಕ್ಷಣ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಇದ್ದಾಗ ಮಾತ್ರ ನಮಗೆ ಸುಖ ಎನ್ನುವಂಥದ್ದು, ಆಮೇಲೆ ನಮಗೆ ಏನಾದರೂ ದುಃಖ ಎನ್ನುವಂಥದ್ದು ಬಂದಿದ್ದರೆ ಅದು ನಿವೃತ್ತಿ ಎನ್ನುವಂಥದ್ದು ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಈ ಜನ್ಮದಲ್ಲಿ ಏನು ಮಾಡಬೇಕು ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ವಿಧಿಸಂಥ ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡುವಂಥದ್ದು ಇರ್ಬೋದು, ಆಮೇಲೆ ಸಾಯಂಕಾಲದಲ್ಲಿ ದೇವರಿಗೆ ಇರುವಂಥ ಇದನ್ನು ಸ್ತೋತ್ರಗಳನ್ನು ಹೇಳುವಂಥದ್ದು ಇರ್ಬೋದು. ಈ ರೀತಿಯಾದಾಗ ಮಾಡಿದಾಗ ಮಾತ್ರ ನಮ್ಮ ಬ್ರಾಹ್ಮಣ್ಯ ಎನ್ನುವಂಥದ್ದು ಉಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಥವಾ ನಾವು ಶಂಕರ ಪರಂಪರೆಯಲ್ಲಿಂದ ಶಂಕರಾಚಾರ್ಯರು ಅವತರಿಸಿ ಈ ಭೂಮಿಗೆ ಬಂದು 32 ವರ್ಷಗಳಲ್ಲಿ ಸ್ಥಾಪಿಸಿದಂತಹ ಈ ವೈದಿಕ ಮಾರ್ಗ ಎನ್ನುವಂಥದ್ದು ವೈದಿಕ ಧರ್ಮ ಎನ್ನುವಂಥದ್ದು ಉಳ್ಕೊಂಡೋಗ್ಲಿಕ್ಕೆ ಸಾಧ್ಯವಾಗ್ತದೆ. ವೇದದಲ್ಲಿ ಇರುವಂತಹ ಜ್ಞಾನವನ್ನು ಕೊಡಲಿಕ್ಕೆ ಪ್ರಪಂಚದ ಯಾವ ವಿದ್ಯೆಯೂ ಸಾಧ್ಯವಿಲ್ಲ. ಅಂತಹ ಸಂಪೂರ್ಣವಾದ ವಿದ್ಯೆಯನ್ನ, ಸಂಪೂರ್ಣವಾದ ಜ್ಞಾನವನ್ನ ವೇದ ನಮಗೆ ಕೊಡುತ್ತೆ. ಹಾಗಾಗಿ ಬ್ರಾಹ್ಮಣ ಜನ್ಮದಲ್ಲಿ ಅಥವಾ ಬ್ರಾಹ್ಮಣ ಯೋನಿಯನ್ನ ಪಡೆದಿರೋ ಪ್ರತಿಯೊಬ್ಬ ವ್ಯಕ್ತಿಯು ವೇದಾಧ್ಯಯನವನ್ನು ಮಾಡಬೇಕು. ಆ ವೇದಾಧ್ಯಯನವನ್ನು ಮಾಡಿದ ನಂತರ ಅದನ್ನು ಎಲ್ಲ ಕಡೆಯೂ ಪಸರಿಸಬೇಕು. ಯಾರು ಯಾರು ಅದಕ್ಕೆ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳನ್ನು ವೇದಾಧ್ಯಯನಕ್ಕೆ ಪ್ರಚೋದಿಸಿ ವೇದಾಧ್ಯಯನವನ್ನು ಮಾಡಿಸುವುದು ನಮ್ಮೆಲ್ಲರ ಧರ್ಮ, ಆದ್ಯ ಕರ್ತವ್ಯ.
ಧರ್ಮ ಅಂದರೆ ಯಾವುದನ್ನ ಮಾಡಲೇಬೇಕು, ಯಾವುದನ್ನ ಮಾಡಲೇ ಕೂಡದು, ಈ ಎರಡನ್ನೂ ಹೇಳೋದೇ ಧರ್ಮ. ಧರ್ಮ ಅಂತಂದ್ರೆ ಮತ್ತಿನ್ನೆಂಥ ದೊಡ್ಡ ವಿಚಾರ ಏನೂ ಇಲ್ಲ. ಯಾವುದನ್ನ ಮಾಡಲೇಬೇಕು, ಯಾವುದನ್ನ ಮಾಡಲೇ ಕೂಡದು ಅಂತ ಹೇಳೋದೇ ಧರ್ಮ. ಇದನ್ನ ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಯಾವುದನ್ನ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದನ್ನ ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗೋದು, ಧರ್ಮವನ್ನ ಕಾಪಾಡೋದು. ಇದೇ ಧರ್ಮೋ ರಕ್ಷತಿ ರಕ್ಷಿತಃ. ಅಂದ್ರೆ ಧರ್ಮವನ್ನ ನಾನು ಕಾಪಾಡಿದ್ರೆ ಆ ಧರ್ಮ ನನ್ನನ್ನು ಕಾಪಾಡುತ್ತೆ ಅಂತ. ಅಂದ್ರೆ ಧರ್ಮ ಹೇಗೆ ಕಾಪಾಡುತ್ತೆ? ಈಗ ನಾನು ವೇದಾಧ್ಯಯನವನ್ನು ಮಾಡಿದ್ರೆ ಧರ್ಮ ನನ್ನನ್ನು ಹೇಗೆ ಕಾಪಾಡುತ್ತೆ ಅಂದ್ರೆ, ಆ ವೇದಾಧ್ಯಯನದಿಂದ ಬರುವಂತಹ ಉತ್ಕೃಷ್ಟವಾದ, ಅತ್ಯಂತ ಪ್ರಪಂಚದಲ್ಲಿ ಮತ್ತಿನ್ನೆಲ್ಲೂ ಸಿಗದಂತಹ ಜ್ಞಾನ ಸಂಪಾದನೆ ಆಗುತ್ತೆ. ಆ ಜ್ಞಾನ ಸಂಪಾದನೆಯಿಂದ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಸಮೇತವಾಗಿ ನಾವು ಗೆದ್ದು ಬರಬಹುದು. ಅಂದರೆ ನಮ್ಮ ಗೆಲುವಿಗೆ ನಮ್ಮ ಧರ್ಮ, ನಾವು ಯಾವುದನ್ನ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಆ ಸಂರಕ್ಷಣೆ ನಮ್ಮನ್ನೇ ಸಂರಕ್ಷಿಸ್ತಾ ಇದೆ ಅಂತ. ಇತ್ತೀಚೆಗೆ ಯಾರೋ ಒಬ್ಬರು ಬಂದು ಹೇಳಿದ್ರು, ಏನು ಅಂತಂದ್ರೆ, ಸ್ವಾಮಿ ತಾವು ಅಪ್ಪಣೆ ಮಾಡಿ ಎಲ್ಲರಿಗೂ ಸಹ ಸುಮಾರು ಜನ ಮಕ್ಕಳು ಹುಟ್ಟಲಿ ಅಂತ ಹೇಳಿ ಎಲ್ಲರೂ ಸಹ ಈ ಥರ ನೀವು ಅಪ್ಪಣೆ ಮಾಡಿ ಅಂತ ಹೇಳಿ ಹೇಳಿದ್ರು. ಈ ಥರ ಆಗಬೇಕು, ಬರೀ ಒಬ್ಬರು ಅಂತಲ್ಲ, ತುಂಬ ಜನ ಆಗಬೇಕು ಅಂತ ಹೇಳಿ ನೀವು ಅಪ್ಪಣೆ ಮಾಡಿ ಅಂತ ಹೇಳಿದರು. ನಾ ಹೇಳಿದೆ, ನಾನು ಸಂತಾನ ಆಗಬೇಕು ಅಂತ ನಾನು ಹೇಳ್ತೀನಿ. ಅದೇ ರೀತಿ ಅದಕ್ಕಿಂತಲೂ ಮುಖ್ಯವಾಗಿ ಇರುವಂತಹ ಸಂತಾನಕ್ಕೆ ಸಂಸ್ಕಾರವನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಅದನ್ನು ನಾನು ಪ್ರಧಾನವಾಗಿ, ಸಂತಾನವೂ ಬೇಕೇ ಬೇಕು, ಆ ವಂಶವೃದ್ಧಿ ಅನ್ನೋದು ಆಗಲೇಬೇಕು, ಅದು ಸಹ ಆಗಬೇಕು, ಅದು ಅವಶ್ಯಕ, ಅದನ್ನು ಬಿಡಬಾರದು. ಖಂಡಿತವಾಗಿಯೂ ವಂಶವೃದ್ಧಿ ಅನ್ನೋದು ವಿಶೇಷವಾಗಿ ಆಗಬೇಕು, ಅದಕ್ಕೊಂದು ಪ್ರಯತ್ನಶೀಲರು ಆಗಬೇಕು. ಆದರೆ ಬರೀ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ರೆ ಸಾಕು. ತುಂಬ ಜನ ಮಕ್ಕಳಿದ್ದಾರೆ, ಆದರೆ ಯಾರಿಗೂ ಸಂಸ್ಕಾರ ಇಲ್ಲ ಅಂತಂದರೆ ಆಗ ಉಪಯೋಗ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳಿದ್ದಾರೆ, ಶತಮಪ್ಯಂಧಾನಾನ್ ನಪಶ್ಯತಿ ಅಂತ ಒಂದು ಮಾತಿದೆ. ಅಂದರೆ ಇದರ ಅರ್ಥ ಏನು? 100 ಜನ ಕುರುಡ್ರಿದ್ರೂ ಅವರಿಗೆ ನೋಡ್ಲಿಕ್ಕಾಗೋದಿಲ್ಲ. ಈ ವಸ್ತು ಚೆನ್ನಾಗಿದೆಯಾ, ಇದು ಬಿಳಿ ಬಣ್ಣನ ಕಪ್ಪು ಬಣ್ಣನ ನೋಡಿ ಹೇಳಿ ಅಂತಂದರೆ 100 ಜನನೂ ಕುರುಡ್ರಾಗ್ಬಿಟ್ರೆ ಅವರಿಗೆ ನೋಡಿ ಹೇಳಕ್ಕಾಗೋದಿಲ್ಲ ಯಾವ ಬಣ್ಣ ಅಂತ. ಅದೇ ಒಬ್ಬ ಕಣ್ಣಿದ್ದವನಾದರೆ ಸಾಕು, ಅವನು ನೋಡಿಬಿಟ್ಟು ಹೇಳ್ತಾನ ಇದು ಚೆನ್ನಾಗಿದೆ, ಇದಾಗಬಹುದು, ಇದು ಬಿಳಿ ಬಣ್ಣ ಅಥವಾ ನೀಲಿ ಬಣ್ಣ ಅಂತ ಅವನು ಹೇಳ್ತಾನೆ. ಆದ್ದರಿಂದ ಸಂಸ್ಕಾರಹೀನರಾಗಬಾರದು. ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ಸಂಸ್ಕಾರವನ್ನು ಕೊಡಿ. ಈ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಸಂಸ್ಕಾರವನ್ನು ಕೊಡೋದಿಲ್ಲ, ಬೇರೆಯವ್ರಿಗೆ ಮಾತ್ರ ನಾವು ಭಾಷಣ ಮಾಡ್ತೀವಿ, ಅದು ಮಾಡ್ತೀವಿ, ಪಾಠ ಹೇಳ್ತೀವಿ ಅಂತಂದರೆ ಅದು ಸರಿಯಾಗುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ಸಂಸ್ಕಾರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡಿ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ, ಈ ಪ್ರತಿಯೊಂದು ಸಂಸ್ಕಾರದ ಆಚರಣೆಯ ಹಿಂದೆ ಇರತಕ್ಕಂತಹ ಆ ಒಂದು ಶಾಸ್ತ್ರೀಯ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳುತ್ತಾ, ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ತದ್ವಾರ ಎಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಬ್ರಾಹ್ಮಣ ಸಮಾಜ ಹಾಗೂ ಇತರ ಸಮಾಜಗಳು ಸಹ, ಎಲ್ಲ ಆಸ್ತಿಕರೂ ಸಹ ಶ್ರೇಯೋವಂತರಾಗಲಿ, ಎಲ್ಲರಿಗೂ ಸಹ ಅದರಿಂದ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಲೌಕಿಕವಾದಂತಹ ಪ್ರಪಂಚದಲ್ಲಿ ಚೆನ್ನಾಗಿ ಸಾಧನೆಗಳನ್ನು ಮಾಡಿ ಒಳ್ಳೆಯ ಸ್ಥಾನಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡಿ. ಅದರ ಸಮಯ ಅದರದು, ಇದರ ಸಮಯ ಅದರ ಮಾರ್ಗ ಅದರದು, ಇದರ ಮಾರ್ಗ ಇದರದು, ಎರಡೂ ಬೇಕು. ಯಾಕೆ ಅಂತಂದರೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿ ಒಬ್ಬನೂ ಸಹ 2 ಕಣ್ಣುಗಳನ್ನು ಹೊಂದಿರಬೇಕು ಅಂತ. ಅಲ್ಲ, ಉಂಟಲ್ವ 2 ಕಣ್ಣು ಉಂಟಲ್ಲ ನಮಗೆ ಅಂತಂದರೆ, ಈ ಕಣ್ಣುಗಳಲ್ಲ, ಇದಿದ್ದೇ ಇದೆ. ಆದರೆ ಇನ್ನೂ ಬೇರೆ 2 ಕಣ್ಣುಗಳಿರಬೇಕು. ಒಂದು ಧರ್ಮ, ಇನ್ನೊಂದು ದೇಶ. ಈ 2 ಸಹ ನಮಗೆ 2 ಕಣ್ಣುಗಳಾಗಿರ್ಬೇಕು. ನಮಗೆ ಧರ್ಮ ಅನ್ನೋದೊಂದು ಕಣ್ಣು, ದೇಶ ಅನ್ನೋದೊಂದು ಕಣ್ಣು, ಎರಡನ್ನೂ ಸಹ ನಾವು ಹೊಂದಿರಬೇಕು. ಅಂದರೆ ಇಲ್ಲೊಂದು ವಿಶೇಷ ಏನು, ಭಗವಂತ ಮನುಷ್ಯನಿಗೆ ನೋಡ್ಲಿಕ್ಕೆ ಅಂತ 2 ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಹಾಗಂತ ಹೇಳಿ ಒಂದು ಕಣ್ಣಿಂದ ಒಂದು ದಿಕ್ಕನ್ನು, ಇನ್ನೊಂದು ಕಣ್ಣಿಂದ ಇನ್ನೊಂದು ದಿಕ್ಕನ್ನು ನಾವು ನೋಡುವುದಿಲ್ಲ. 2 ಕಣ್ಣುಗಳನ್ನೂ ಕೊಟ್ಟಿದ್ದು ಭಗವಂತ ಒಂದು ವಸ್ತುವನ್ನೇ ನೋಡ್ಲಿಕ್ಕೆ. 2 ಕಣ್ಣುಗಳಿದ್ರು ಆ 2ರಿಂದಲೂ ನಾವು ನೋಡುವುದು ಒಂದೇ ವಸ್ತುವನ್ನು. ಆದರೆ 2 ಕಣ್ಣುಗಳಿಂದ ನೋಡಿದಾಗ ಮಾತ್ರವೇ ನಮಗೆ ಆ ವಸ್ತು ಚೆನ್ನಾಗಿ ಕಾಣುತ್ತೆ. ಒಂದು ಕಣ್ಣು ಮುಚ್ಚಿ ನೋಡಿದರೆ ಅದಷ್ಟು ಸ್ಪಷ್ಟವಾಗಿ ಕಾಣುವುದಿಲ್ಲ. ಆದ್ದರಿಂದ
ಹೇಗೆ ಎರಡು ಕಣ್ಣುಗಳು ಭಗವಂತ ಕೊಟ್ಟಿರುವಂತಹ ಎರಡು ಕಣ್ಣುಗಳನ್ನು ಉಪಯೋಗಿಸಿಕೊಂಡು ಒಂದು ವಸ್ತುವನ್ನು ಸರಿಯಾಗಿ ಸ್ಪಷ್ಟವಾಗಿ ನಾವು ನೋಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವೋ, ಅದೇ ರೀತಿ ಭಗವಂತ ಇಂತಹ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ, ಇಂತಹ ಒಂದು ಧರ್ಮ ಪರಂಪರೆಯಲ್ಲಿ ಜನ್ಮವನ್ನು ಕೊಟ್ಟಿದ್ದಾನೆ, ಅಲ್ಲಿಗೆ ಈ ಧರ್ಮವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಇಂತಹ ಒಂದು ಶ್ರೇಷ್ಠವಾದಂತಹ ಭೂಮಿಯಲ್ಲಿ, ಪುಣ್ಯ ಭೂಮಿಯಲ್ಲಿ ಭಗವಂತ ಅವತಾರ ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಈ ದೇಶ ಮತ್ತು ಈ ಧರ್ಮ ಎರಡೂ ಸಹ ನಮಗೆ ಎರಡು ಕಣ್ಣುಗಳಾಗಿರಬೇಕು. ಆಗ ಈ ಎರಡೂ ಕಣ್ಣುಗಳಿಂದ ನಾವು ನೋಡಿದಾಗ ನಮಗೆ ಪೂರ್ಣವಾದಂತಹ ಒಂದು ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಹೇಗೆ ಎರಡೂ ಕಣ್ಣುಗಳಿಂದ ನೋಡಿದಾಗ ಒಂದು ವಸ್ತು ಪರಿಪೂರ್ಣವಾಗಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆಯೋ, ಅದೇ ರೀತಿ ಎರಡೂ ಕಣ್ಣುಗಳು, ದೇಶ ಧರ್ಮ, ಈ ಎರಡನ್ನೂ ನಾವು ಪ್ರಧಾನವಾಗಿ ಇಟ್ಕೊಂಡು ಜೀವನವನ್ನು ನಡೆಸಿ ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ನಮ್ಮ ಸಾಧನೆಗಳನ್ನೆಲ್ಲ ನಾವು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ, ಬೇರೆಯವರಿಗೂ ಸಹ ಒಳ್ಳೆಯದಾಗುತ್ತೆ.